ಮಕ್ಳು ಮರಿ ಕರ್ಕೊಂಡು ಕಾಂತಾರ ಪಿಕ್ಚರಿಗೆ ಅಂತ ಬಂದಿದ್ದೀವಿ. ಇಲ್ಲಿ ನೋಡಿದ್ರೆ ಟಿಕೆಟ್ ಇಲ್ಲ ಅಂತಾರೆ. ಬ್ಲಾಕ್ ಅಲ್ಲಿ ನೋಡಿದ್ರೆ 500 ರೂಪಾಯಿ ಗಟ್ಟಲೆ ಟಿಕೆಟ್ ಮಾಡ್ತಾ ಇದ್ದಾರೆ ಇಲ್ಲೆಲ್ಲ ಸುತ್ತ. ನಾವು ನೋಡಿದ್ರೆ ಟಿಕೆಟ್ ಕೇಳಿದ್ರೆ ಇಲ್ಲಿ ಟಿಕೆಟ್ ಇಲ್ಲ, ವಾಪಸ್ ಹೋಗ್ರಿ ಅಂತಾರೆ. 11:30 ಬಂದಿರೋದು, ಇನ್ನೂ ಟಿಕೆಟ್ ಇಲ್ಲ. ಒಂದು ಉಗ್ರ ಹೋರಾಟ ಉಂಟು. ನೋಡಿದ್ರೆ ಆನ್ಲೈನ್ ಬುಕ್ಕಿಂಗ್ ಅಂತಾರೆ. ಎಲ್ಲರ ಹತ್ರನೂ ಫೋನ್ ಇದಾವ ಸರ್. ಎಲ್ಲರೂ ಗೂಗಲ್ ಪೇ ಫೋನ್ ಪೇನೇ ಇಟ್ಕೊಂಡು ಓಡಾಡ್ತಿದಾರ. 80% ಅವ್ರು ಏನಾದ್ರು ಕೊಟ್ರೆ, ಆನ್ಲೈನ್ ಬುಕ್ಕಿಂಗ್ ಕೊಟ್ರೆ, ಇನ್ನು 20% ಅವರು ಟಿಕೆಟ್ ಕೊಡ್ಬೇಕಿತ್ತು. ಅದು ಇಲ್ಲ. ನಾವು ಸಣ್ಣ ಮಕ್ಳನ್ನ ಇಟ್ಕೊಂಡು ಮತ್ತೆ ಪಿಕ್ಚರ್ ಯಾಕೆ ನೋಡ್ಬೇಕು? ಮಕ್ಕಳಿಗೆ ದಸರಾ ರಜೆ, ಎಲ್ಲೂ ಕರ್ಕೊಂಡು ಹೋಗೋಕ್ಕಾಗಿಲ್ಲ. ನಾವು ಎಲ್ಲ ಡ್ಯೂಟಿಗೆ ಹೋಗೋರು. ಇವತ್ತಿಗೆ ರಜಾ ಮುಗ್ದೋಗುತ್ತೆ, ಬೆಳಗ್ಗೆ ಎದ್ರೆ ಡ್ಯೂಟಿಗೆ ಹೋಗ್ಬೇಕು. ಅದಕ್ಕೋಸ್ಕರನೇ ಫಿಲಮ್ ನೋಡೋಕ್ಕಂತ ಬಂದಿದ್ದೀವಿ. ಇಲ್ಲಿ ನೋಡಿದ್ರೆ ಟಿಕೆಟ್ ಇಲ್ಲ, ವಾಪಸ್ ಹೋಗ್ರಿ, ಆನ್ಲೈನ್ ಬುಕ್ಕಿಂಗ್ ಮಾಡ್ರಿ ಅಂದರೆ ಇನ್ನೊಂದ್ಸಲ ಮಕ್ಳಿಗೆ ರಜೆ ಕೊಡ್ತಾರಾ? ನಾವು ಪದೇ ಬಂದು ಹೋಗಿ ಪಿಕ್ಚರ್ ನೋಡೋಕ್ಕೆ ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯಾಕಂದ್ರೆ ಪಿಕ್ಚರ್ ನೋಡ್ರಿ ಪ್ರಮೋಷನ್ ತಗೊಳ್ರಿ ಅಂತ ಹೇಳ್ತಾರೆ. ನಾವು ನೋಡಿದ್ರೆ ತಾನೇ ಅವ್ರಿಗೆ ಪ್ರಮೋಷನ್ ಸಿಗೋದು, ಅವರಿಗೆ ಅಮೌಂಟ್ ಬರೋದು. ನಾವು ನೋಡ್ದಲ್ಲೇ ಇದ್ರೆ ಇನ್ನೆಂತ ನಾವು ಪಿಕ್ಚರ್ನ ಬಳಸೋದಾಗುತ್ತೆ? ಎಲ್ಲರೂ ಆನ್ಲೈನ್ ಅಂತಂದ್ರೆ ಎಲ್ಲ ಮೊಬೈಲ್ ಇಟ್ಕೊಂಡೆ ಹಂಗಾರೆ ಆನ್ಲೈನಲ್ಲೇ ನೋಡ್ಬಿಡ್ಬೇಡ. ಟ್ಯಾಕಿಸ್ಗಳೇ ಬೇಡ, ಟ್ಯಾಕಿಸ್ ಎಲ್ಲ ಮುಚ್ಚಿಬಿಡೋಣ. ಅತ್ಲಾಗೆ ಮಾಲು ಬೇಡ. ಮಾಲಲ್ಲಿ ನೋಡಿದ್ರೆ 1 to 2 ಇದೇನಪ್ಪ ಮುಖ ನೋಡಿದ್ರೆ ಶ್ರೀದೇವಿ ಇದ್ದಂಗೈತೆ, ಮಾತ್ ನೋಡಿದ್ರೆ ಪೂಲನ್ ದೇವಿ ಇದ್ದಂಗೈತೆ. ಈ ಹುಡುಗಿ ಸಿಕ್ಕಾಪಟ್ಟೆ ಡೇಂಜರ್. ಕೊಡಂಗಿದ್ರೆ ಟಿಕೆಟ್ ಕೊಡ್ತಿದ್ಮೇಲೆ ಅವ್ರ ಟಿಕೆಟು ಬೇಡ, ಅವ್ರ ಫಿಲಮು ಬೇಡ. ಅವ್ರು ಆರಾಮಾಗಿ ಅವ್ರವರೇ ಎಲ್ಲ ಮೊಬೈಲ್ಗಳಲ್ಲಿ ಹಂಗ ರೀಚಾರ್ಜ್ ಮಾಡಿ ರೀಚಾರ್ಜ್ ನೋಡ್ಬಿಡ್ತೀವಿ. ಊಟಲ್ಲಿ ನೋಡ್ರಿ, ಅದ್ರಲ್ಲಿ ನೋಡ್ರಿ, ಇದ್ರಲ್ಲಿ ನೋಡ್ರಿ ಅಂತಾರಲ್ಲ, ನಾವು ಅದ್ರಲ್ಲೇ ನೋಡ್ತೀವಿ. ಹಂಗಾರೆ ನೀವು ಫಿಲಮು ಹಾಕೋದು ಬೇಡ, ಟ್ಯಾಕಿಸಲ್ಲಿ ನಾವು ಪಿಕ್ಚರ್ ನೋಡೋದು ಬೇಡ ಬಿಡ್ರಿ. ಹಂಗಾರೆ ಫಿಲಮೇ ಬೇಡ ನಮಗೆ. ಅವ್ರವರೇ ತಗೊಂಡು ಪಿಕ್ಚರ್ ಸ್ಟಾರ್ಟ್ ಆಗೋಯ್ತು ಅಂದೆ. ಬೇಗ ತಗೊಳ್ಳಿ. ನಂಗೆ ಬೇಡ.